ಸರ್ ಫ್ಯೂಚರ್ ನಾವು ನಿಮ್ಮ CM ಆಗಿ ನಿರೀಕ್ಷೆ ಮಾಡ್ಬೋದು. ರಾಜಕೀಯದಲ್ಲಿ ಅಧಿಕಾರಗಳು ಬರ್ತವೆ, ಅಧಿಕಾರಗಳು ಹೋಗ್ತವೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಪಬ್ಲಿಕ್ ನ್ಯೂಸ್ 24x7. ನಾನು ಶ್ರೀ ವಿಜಯ್. ನಿಮ್ಮೆಲ್ಲರೂ ಗೊತ್ತಿರೋ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಒಬ್ಬರು ವಿಶೇಷ ವ್ಯಕ್ತಿಯನ್ನು ನಾನು ನಿಮಗೆ ಪರಿಚಯ ಮಾಡ್ಕೊಳ್ತಾ ಇರ್ತೀನಿ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲೂ ಕೂಡ ಒಬ್ಬರು ವಿಶೇಷವಾದಂಥ ವ್ಯಕ್ತಿಯನ್ನು ನಾನು ಪರಿಚಯ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಜೊತೆ ಇರುವಂಥ ವಿಶೇಷವಾದ ವ್ಯಕ್ತಿ ಅಂದರೆ ನಮ್ಮ ಕರ್ನಾಟಕದ ಹೋಮ್ ಮಿನಿಸ್ಟರ್ ನಮ್ಮ ಜೊತೆ ಇದ್ದಾರೆ. ಸೊ ಅವರ ಜೀವನ ಚರಿತ್ರೆಯ, ಅವರ ಒಂದು ಜರ್ನಿಯ ಕೆಲವು ನೆನಪುಗಳನ್ನು ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆ ಹಂಚ್ಕೊಳ್ಬೇಕು ಅಂದ್ಕೊಂಡಿದ್ದಾರೆ, ಶೇರ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಹಾಗಾದರೆ ಬನ್ನಿ ಈ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಅವರ ಜೀವನ ಹೇಗಿತ್ತು, ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದನ್ನು ನಾನು ನಿಮಗೆ ಹಳೆಯಾಗಿ ತೋರಿಸ್ತಾ ಹೋಗ್ತೀನಿ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ನಮಸ್ಕಾರ. ಸರ್, ನಿಮ್ಮ ಲೈಫ್ ಸ್ಟೈಲ್ ನೀವು ತುಮಕೂರಿನಲ್ಲಿ ಜನಿಸ್ತೀರಾ. ಅದಾದ ನಂತರ ನೀವು ಸಿಂಪಲ್ ಮ್ಯಾನ್ ಆಫ್ ದ ಸಿಂಪಲ್ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಒಂದು ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದ್ತಾ ಇರ್ತೀರಾ ಎಲ್ಲೋದ್ರೂ ಕೂಡ. ಆಮೇಲೆ ಏನಿದ್ರು ಏನು ತೋರಿಸ್ಕೊಳ್ಳೋಕೆ ಹೋಗಲ್ಲ, ಸಿಂಪಲ್. ಆವಾಗಲೂ ಕೂಡ ಸ್ಕೂಲ್ ಡೇಸ್ ಆಗಿರ್ಬೋದು, ಕಾಲೇಜ್ ಡೇಸ್ ಆಗಿರ್ಬೋದು. ಸೊ ಅದನ್ನು ನೆನಪು ಮಾಡ್ಕೊಂಡಾಗ ನಿಮಗೆ ಪರ್ಟಿಕ್ಯುಲರ್ ಯಾವ್ದು ಸರ್ ತುಂಬ ನೆನಪಾಗಂಥದ್ದು? ನಾನು ಒಬ್ಬ ಹಳ್ಳಿಯಲ್ಲಿ ಹುಟ್ಟಿದವನು. ನಮ್ಮ ತಂದೆಯವರು ಕೂಡ ಸ್ವತಂತ್ರ ಹೋರಾಟಗಾರರಾಗಿ ಸಾರ್ವಜನಿಕ ಬದುಕಿನಲ್ಲಿ ಗುರುತಿಸಿಕೊಂಡವರು. ಗಾಂಧೀಜಿಯವರ, ಅಂಬೇಡ್ಕರ್ ಅವರನ್ನು ಭೇಟಿ ಮಾಡಿ ಅವರ ಆದರ್ಶಗಳನ್ನು ಇಡೀ ಜೀವನದಲ್ಲಿ ಅಳವಡಿಸ್ಕೊಂಡು ಬೆಳೆದಂಥವ್ರು. ನಮ್ಮನ್ನೆಲ್ಲರನ್ನೂ ಕೂಡ ಆ ಒಂದು ದಾರಿಯಲ್ಲೇ ಬೆಳೆಸಿದ್ದಾರೆ. ಹಳ್ಳಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿ ಮತ್ತು ನಮ್ಮ ಹೈಸ್ಕೂಲ್ ಹಂತದಲ್ಲಿ ನಮ್ಮ ತಂದೆಯವರು ಮಾಡಿದ್ದ ಶಾಲೆಯಲ್ಲೇ ಓದಿದೆ ನಾನು. ಸಿದ್ಧಾರ್ಥ ಗ್ರಾಮೀಣ ಹೈಸ್ಕೂಲ್ ಅಂತ. ಅದು ಆದಮೇಲೆ ಮತ್ತೆ PUCಗೆ ಸರ್ಕಾರಿ ಕಾಲೇಜಿಗೆ ಹೋಗಿ ಆನಂತರ ಕೃಷಿ ವಿಶ್ವವಿದ್ಯಾನಿಲಯ ಬಂದು ಗ್ರ್ಯಾಜುಯೇಷನ್ ಮಾಡಿ, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿ, ನನಗೆ ನ್ಯಾಷನಲ್ ಓವರ್ಸೀಸ್ ಸ್ಕಾಲರ್ಶಿಪ್ ತಗೊಂಡು ನಾನು ಆಸ್ಟ್ರೇಲಿಯಾಗೆ ಹೋಗಿ ಅಲ್ಲಿ PhD ಮಾಡಿಕೊಂಡು ವಿದ್ಯಾಭ್ಯಾಸವನ್ನು ಮುಗಿಸಿ ಬಂದವನು. ಸಾರ್ವಜನಿಕ ಬದುಕಿಗೆ ಬರುವಂಥ ಚಿಂತನೆ ಆಗಲಿ ಅಥವಾ ಆಸೆ ಆಗಲಿ ಯಾವುದು ಕೂಡ ನನಗೆ ಯಾವತ್ತಿಗೂ ಇರಲಿಲ್ಲ. ರಾಜೀವ್ ಗಾಂಧಿಯವರು ನಮ್ಮ ತಂದೆಯವರು ಮಾಡಿದಂಥ ಕಾಲೇಜಿಗೆ ಅಡಿಗಲ್ ಹಾಕುವಂಥ ಸಂದರ್ಭದಲ್ಲಿ ಬಂದಾಗ ಆಗ ಪ್ರಧಾನಮಂತ್ರಿಗಳು ಅವರಿಗೆ ಒಂದು ಹೊಸ ಕನಸನ್ನು ಹೊತ್ಕೊಂಡಿದ್ರು. ಅವರು ಹೊಸ ಆಧುನಿಕ ಭಾರತವನ್ನು ನಾನು ಕಟ್ಟಬೇಕು ಅನ್ನುವಂಥ ಆಸೆ ಅವರಿಗೆ ಬಹಳಷ್ಟು ಇದ್ದಿತ್ತು. ನ್ಯೂ ಇಂಡಿಯಾ, ಮಾಡರ್ನ್ ಸ್ಪಿರಿಟ್ ನೋಡ್ಬಿಟ್ಟು ಅವರೆಲ್ಲ ಹೇಳಿದ್ರು. ಅವರು ನನ್ನನ್ನು ನೋಡಿ ನಿಮ್ಮಂಥವರೆಲ್ಲ ಯಾಕೆ ಸಾರ್ವಜನಿಕ ಬದುಕಿಗೆ ಬರಬಾರ್ದು ಅಂತ ಹೇಳಿದಾಗ ನಾನು ಅವರು ಹೇಳಿದ ಮಾತಿಗೆ ಸ್ಪಂದಿಸಿಕೊಂಡು ಸಾರ್ವಜನಿಕ ಬದುಕಿಗೆ ಬಂದಂಥವನು. ಈಗಾಗಲೇ 35 ವರ್ಷಗಳು ಕಳೆದಿದ್ದೇನೆ. ಹೌದು. ಅನೇಕ ಏಳು ಬೀಳುಗಳನ್ನು ರಾಜಕಾರಣದಲ್ಲಿ ನೋಡಿದ್ದೇನೆ. 8 ಬಾರಿ ಸ್ಪರ್ಧೆ ಮಾಡಿ 2 ಬಾರಿ ನಾನು ಸೋತಿದ್ದೇನೆ. ಮತ್ತು 6 ಬಾರಿ ಗೆದ್ಕೊಂಡು. ಆ ಗೆದ್ದಂಥ ಪ್ರತಿ ಸಂದರ್ಭದಲ್ಲೂ ಕೂಡ ನಮ್ಮ ಸರ್ಕಾರ ಬಂದಿದೆ. ಆ ಎಲ್ಲ ಸಂದರ್ಭದಲ್ಲೂ ನಾನು ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಬೇರೆ ಬೇರೆ ಖಾತೆಗಳನ್ನು ವಹಿಸ್ಕೊಂಡು ಉಪಮುಖ್ಯಮಂತ್ರಿ ಕೂಡ ನಮ್ಮ ಪಕ್ಷದ ಮುಖಂಡರು, ವಿಶೇಷವಾಗಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ನನ್ನನ್ನು ಮಾಡಿದರು. ಹಾಗಾಗಿ ಸಾರ್ವಜನಿಕ ಜೀವನ ಕೂಡ ಒಂದು ರೀತಿಯಲ್ಲಿ ಒಂದು ಸವಾಲಾಗೇ ತಗೊಂಡು ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಇವತ್ತು ರಾಜ್ಯದ ಗೃಹ ಸಚಿವನಾಗಿ ಅನೇಕ ಪ್ರತಿನಿತ್ಯ ಸವಾಲುಗಳಿರ್ತವೆ. ಭಾಳ ಸೆನ್ಸಿಟಿವ್ ಆಗಿರ್ತಕ್ಕಂಥ ಖಾತೆ. ಅದರಲ್ಲಿ ಕೂಡ ಮಾನ್ಯ ಸಿದ್ದರಾಮಯ್ಯನವರು ಇದು 3ನೇ ಬಾರಿ ನಾನು ಗೃಹ ಖಾತೆ ಸಚಿವನಾಗ್ತಾ ಇರ್ತಕ್ಕಂಥ. ಹಿಂದೆ ಕೂಡ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ 1-2 ವರ್ಷ ಗೃಹ ಸಚಿವನಾಗಿದ್ದೆ. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು. ಡೆಪ್ಯೂಟಿ CM ಖಾತೆ ಹೋಮ್ ಕೊಟ್ಟಿದ್ರು. ಜೊತೆಗೆ ಬೆಂಗಳೂರು ಇನ್ಚಾರ್ಜ್ ಅಂತಲೂ ಕೂಡ ಬೆಂಗಳೂರು BBMP ಅರ್ಬನ್ ಡೆವಲಪ್ಮೆಂಟ್ನಲ್ಲಿ ಕೂಡ ಕೆಲಸ ಮಾಡಿದ್ದೇನೆ. ನನಗೆ ಸಾರ್ವಜನಿಕ ಜೀವನ ಒಂದು ರೀತಿಯಲ್ಲಿ ತೃಪ್ತಿಯನ್ನು ತಂದಿದೆ, ಅನೇಕ ಸಂದರ್ಭದಲ್ಲಿ ನಿರಾಶೆಯನ್ನು ತಂದಿದೆ. ನಿರಾಶೆ ಯಾಕೆ ಅಂತ ಹೇಳಿದ್ರೆ, ಅನೇಕ ಸಂದರ್ಭದಲ್ಲಿ ನಾವು ಹಿಂಗಾಗ್ಬೇಕು ಹಂಗಾಗ್ಬೇಕು ಅಂತ ಅನ್ನುವಾಗ ನಿರಾಶೆ ಆಗ್ತದೆ, ಅದು ಆಗಲಿಲ್ಲ ಅಂದಾಗ.
ಸಮಾಧಾನ ಯಾಕೆ ತರುತ್ತೆ ಅಂತ ಹೇಳಿದ್ರೆ, ನಮಗೆ ಅನೇಕ ಜನರಿಗೆ ಕೆಲಸ ಮಾಡುವಾಗ ಅವರ ನೋವುಗಳನ್ನು, ಅವರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸ್ಪಂದಿಸ್ತೀವಲ್ಲ, 10 ಜನರಲ್ಲಿ 5 ಜನರಿಗೆ ನೀವು ಸ್ಪಂದಿಸಿ ಅವ್ರ ಕೆಲಸ ಆದರೆ ಆಗ ನಮಗೆ ತೃಪ್ತಿ ಆಗುತ್ತೆ. ಅದು ಭಾಳ ಆ ದೃಷ್ಟಿಯಲ್ಲಿ ನನಗೆ ಸಮಾಧಾನವನ್ನು ತಂದಿದೆ ಅಂತಕ್ಕಂಥದ್ದು. ಇನ್ನೂ ಕೂಡ ಸಮಾಜದ ದೃಷ್ಟಿಯಿಂದ ದೇಶದ ಆರ್ಥಿಕ ವ್ಯವಸ್ಥೆ ಇರ್ಬೋದು, ಸಾಮಾಜಿಕ ನ್ಯಾಯ ಇರ್ಬೋದು, ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥ ಕೆಲಸ ಇರ್ಬೋದು, ಇವೆಲ್ಲದರಲ್ಲೂ ಕೂಡ ಇನ್ನೂ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದು ಮತ್ತು ಆ ಕೆಲಸಗಳಾಗ್ತಕ್ಕಂಥದ್ದು ಭಾಳ ಮುಖ್ಯ. ಅದಕ್ಕಾಗಿ ನಾವೆಲ್ಲ ಭಾರತೀಯರು ಒಗ್ಗಟ್ಟಾಗಿ ದುಡಿಬೇಕು ಅನ್ನುವಂಥದ್ದು ನನ್ನ ಕಲ್ಪನೆ. ಯಾಕೆಂದರೆ ನಾನು ಹೊರದೇಶದಲ್ಲಿದ್ದಾಗಲೂ ಕೂಡ ನಾನು ನೋಡಿದ್ದೇನೆ ಆ ಸಮಾಜದಲ್ಲಿ ಜನರನ್ನು ಯಾವ ರೀತಿ ಸಮಾನತೆಯಿಂದ ಕಾಣ್ತಾರೆ, ನಮ್ಮ ಸಮಾಜದಲ್ಲಿ ಜನರನ್ನು ಯಾವ ರೀತಿ ವರ್ಗೀಕರಣ ಮಾಡಿ ನಾವು ಮೇಲು ಕೀಳು ಅಂತ ಕಾಣ್ತೇವೆ. ಈ ಒಂದು ಹೋಲಿಕೆ ಇದೆಯಲ್ಲ, ಕಂಪ್ಯಾರಿಸನ್, ಆ ಕಂಪ್ಯಾರಿಸನ್ ಮಾಡುವಾಗ ನಮಗೆ ಅನೇಕ ಸಂದರ್ಭದಲ್ಲಿ ಒಂದಿಷ್ಟು ನೋವು ಆಗುತ್ತೆ. ಕೆಳಸ್ತರದ ಸಮುದಾಯಗಳಿಂದ ಬಂದಂಥವರಿಗೆ ಸ್ವಾಭಾವಿಕವಾಗಿ ಸಮಾನತೆ ಸಿಗಲಿಲ್ಲ ಅಂದಾಗ, ನನಗೆ ವೈಯಕ್ತಿಕವಾಗಿ ಹೇಳೋದಿಲ್ಲ, ನಾನು ಸಮಾಜದಲ್ಲಿ ಇರ್ತಕ್ಕಂಥ ಜನಸಮುದಾಯಕ್ಕೆ ಸಮಾನತೆ ಸಿಗಲಿಲ್ಲ ಅಂದಾಗ ನಿರಾಶೆ ಆಗ್ತದೆ, ನೋವಾಗ್ತದೆ. ಸ್ವತಂತ್ರ ತಗೊಳ್ಳೋದಕ್ಕೆ ಹೋರಾಟ ಮಾಡಿ 75 ವರ್ಷ ಕಳೆದು ಸ್ವತಂತ್ರ ಭಾರತದಲ್ಲಿ ಒಬ್ಬ ಭಾರತೀಯ ಇಂತಿಷ್ಟು ಅವಮಾನಗಳನ್ನು, ಅಪಮಾನಗಳನ್ನು ಅನುಭವಿಸ್ಬೇಕಾ ಅಂತೇಳಿ ಪ್ರಶ್ನೆ ಅನೇಕ ಸಂದರ್ಭದಲ್ಲಿ ಬಂದುಬಿಡುತ್ತೆ. ಹಾಗಾಗಿ ಇವತ್ತು ನಾವು ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಜನಸಮುದಾಯಕ್ಕೆ ತೃಪ್ತಿಯನ್ನು ಕೊಡದೆ ಹೋದರೆ, ಸಮಾಧಾನವನ್ನು ಕೊಡದೆ ಹೋದರೆ ಅದಕ್ಕೆ ಅರ್ಥ ಬರೋದಿಲ್ಲ. ಇನ್ನೆಷ್ಟು ದಿವಸ ನೀವು ಹೀಗೆ ಇರಬೇಕು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಂಥ ಸಂದರ್ಭದಲ್ಲಿ ಇವೆಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡೇ ಬರೆದಿದ್ದಾರೆ. ಅವರೇನು ಸುಮ್ಮನೆ ಏನೋ ಒಂದು ದೃಷ್ಟಿಯಿಂದ ಬರೆದಿಲ್ಲ. ಇದೆಲ್ಲವನ್ನೂ ಅರ್ಥ ಮಾಡಿಕೊಂಡು ಒಬ್ಬ ಭಾರತೀಯನಾಗಿ ಏನನ್ನ ನಿರೀಕ್ಷೆ ಮಾಡ್ಬೋದು ಜನ, ಅದನ್ನ ಆ ನಿರೀಕ್ಷೆಗೆ ಒಂದು ಅರ್ಥ ಬರೋ ರೀತಿಯಲ್ಲಿ ಅವರು ಸಂವಿಧಾನ ರಚನೆ ಮಾಡಿದ್ದಾರೆ. ಅದಾಗಬೇಕು ಅನ್ನೋದು ನನ್ನ ಆಸೆ ಕೂಡ. ಅದು ಒಂದಿನ ದಿನದಲ್ಲಿ ಇನ್ನೆಷ್ಟು ವರ್ಷ ಆಗ್ತದೋ ಗೊತ್ತಿಲ್ಲ, ಆದರೆ ಅದು ಆಗಿದ್ರೆ ಮಾತ್ರ ನಾವು ಸ್ವತಂತ್ರವನ್ನು ತೆಗೆದುಕೊಂಡಿದ್ದಕ್ಕೆ, ಭಾರತೀಯರು ಅಂತೇಳಿ ನಾವು ಹೇಳ್ಕೊಂಡಿದ್ದಕ್ಕೆ ಸಾರ್ಥಕತೆ ಬರುತ್ತೆ ಅನ್ನೋದು ನನ್ನ ಕಲ್ಪನೆ. ಹಾಗೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ ಬಗ್ಗೆ ಹೇಳಿದ್ರೆ, ಅವರು ನಡೆದು ಬಂದಂಥ ದಾರಿನ ಸಾಕಷ್ಟು ಜನರಿಗೆ ನೀವು ಕೂಡ ಗೈಡೆನ್ಸ್ ಆಗಿ ಹೇಳಿದ್ದೀರಾ, ಹೀಗೆ ಇರಬೇಕು, ಹೀಗೆ ಮಾಡಬೇಕು ಅಂತ. ಸಾಕಷ್ಟು ಜನರ ಲೈಫ್ನ ಚೇಂಜ್ ಮಾಡಿದ್ದೀರಾ, ಎಷ್ಟೋ ಮಕ್ಕಳಿಗೆ ಜೀವನನ ಕೊಟ್ಟಿದ್ದೀರಾ. ಲೈಕ್ ಎಲ್ಲ ಗೊತ್ತಿದ್ರು ಕೂಡ ಲೈಕ್ ಮ್ಯಾನ್ ಆಫ್ ಸಿಂಪಲ್ ಅನ್ನೋ ಥರ ಸಿಂಪಲ್ ಆಗಿರ್ತೀರಾ. ಸೊ ಆದರೆ ಗುಟ್ಟೇನು ಸರ್? ಲೈಕ್ ಇವಾಗ ಅಂತಲ್ಲ, ಗುಟ್ಟೇನಿಲ್ಲ, ಗುಟ್ಟಿನ ಇದರಲ್ಲಿ ಏನು ಸಿಂಪಲ್ ಆಗಿರೋದಕ್ಕೆ ಗುಟ್ಟೇನಿಲ್ಲ. ನಾವು ಮೊದಲಿಂದ ಬಂದಿರೋದು ಹಂಗೆ ಇದ್ದೀನಿ ಅಷ್ಟೇ, ಬೇರೆ ಏನು ಬದಲಾವಣೆ ಆಗಕ್ಕೆ ಹೋಗಿಲ್ಲ. ನಾವು ಹಳ್ಳಿಗಾಡಿನಿಂದ ಬಂದಂಥವರಿಗೆ ಬದಲಾವಣೆ ಆಗೋದು ಅಷ್ಟು ಸುಲಭನೂ ಅಲ್ಲ. ಜೊತೆಗೆ ನಮಗೆಲ್ಲೋ ಒಂದು ಕಡೆ ನಮ್ಮ ಉದ್ದೇಶಗಳಿರ್ತಾವಲ್ಲ, ಆ ಉದ್ದೇಶಗಳು ಕೂಡ ನಮ್ಮನ್ನು ಕಟ್ಟಿ ಹಾಕ್ತಾವೆ. ಅದರಿಂದ ನಮ್ಮ ಮೂಲ ಉದ್ದೇಶ ಇರೋದು ಈ ಸಮುದಾಯಗಳಿಗೆ ಧ್ವನಿಯನ್ನು ಕೊಡಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಏನು ಪರಿಕಲ್ಪನೆ ಇತ್ತು, ಆಶಯಗಳಿತ್ತು, ಆ ಆಶಯಗಳನ್ನು, ಪರಿಕಲ್ಪನೆಯನ್ನು ನಾವು ತಲೆನಲ್ಲಿ ಇಟ್ಕೊಂಡೇ ಕೆಲಸ ಮಾಡ್ತಿರತಕ್ಕಂಥದ್ದು. ಹಾಗಾಗಿ ನಮಗೆ ಬದಲಾವಣೆ ಆಗುವಂಥ ಯಾವುದೇ ಸಂದರ್ಭಗಳು ಬರಲಿಲ್ಲ. ಬೇರೆ ಬೇರೆ ರೀತಿಯಲ್ಲಿ ಅಧಿಕಾರ ಬಂದಾಗ ಜನ ಏನೋ ಆಗಿಬಿಡ್ತಾರೆ, ಬದಲಾವಣೆ ಆಗ್ತಾರೆ, ಹೀಗಾಗ್ತಾರೆ, ಹಾಗಾಗ್ತಾರೆ. ಅದು ಯಾವುದೂ ಕೂಡ ನನಗೆ ನನ್ನ ಜೀವನದಲ್ಲಿ ನನಗೆ ಯಾವುದೂ ಅದು ಹತ್ರ ಬರಲಿಲ್ಲ. ನಿಮ್ಮ ರಾಜಕೀಯ ಜೀವನದಲ್ಲಿ ಸಾಕಷ್ಟು ಜನರುಗಳನ್ನ ತುಂಬ ಡೆಪ್ತಾಗಿ ಅರ್ಥ ಮಾಡ್ಕೊಳ್ತಾನೆ ಇರ್ತೀರಾ. ಲೈಕ್ ಒಂಥರ ಅವ್ರು ಏನು ಕಷ್ಟ ಇರಲಿ, ಏನು ಸುಖ ಇರಲಿ, ನೀವು ಅವಾಗಲೇ ಹೇಳಿದ್ರಿ, ಮೊದಲು ನೀವು ಹೇಳಿದ್ದೆ ಸಮಾಜದ ಬಗ್ಗೆ, ಸಮಾಜ ಚೆನ್ನಾಗಿರಬೇಕು, ಸಮಾಜದಲ್ಲಿ ನಾವೇನಾದರೂ ಒಂದು ಚೇಂಜಸ್ನ ನಾವು ಕೊಡಬೇಕು ಅಂತ. ನೀವು ಆ್ಯಕ್ಚುಲಿ ಸ್ಟಾರ್ಟಿಂಗಿಂದ ಪ್ರೀತಿ ಮಾಡ್ತಿದ್ದು ಅಗ್ರಿಕಲ್ಚರ್ ಅಲ್ಲ ಸರ್? ನೀವು ಲೈಕ್ ಅಗ್ರಿಕಲ್ಚರ್ನ ನೀವು ಸ್ಟಾರ್ಟ್ ಮಾಡ್ತಿರೋದಕ್ಕೆ ರಾಜಕೀಯಕ್ಕೂ ಅದಕ್ಕೂ ಡಿಫ್ರೆನ್ಸ್ ನೀವು ಥಾಟು ಕೂಡ ಮಾಡಿರಲ್ಲ. ನಿಮ್ಮದೇ ಆದಂಥ ಒಂದು ವೇನ ಪಾತ್ನ
ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಿರ್ತೀರಾ, ಸಡನ್ನಾಗಿ ರಾಜಕೀಯ ಅಂತ ಚೇಂಜ್ ಆಗುತ್ತೆ, ಲೈಕ್ ಅವಾಗ ಹೇಗೆ ಅನಿಸುತ್ತೆ ಸರ್ ನಿಮಗೆ? ಆ ರೀತಿ ಏನಿಲ್ಲ. ಈಗ ನನಗೆ ನಾವೆಲ್ಲ ಕೃಷಿಯ ಅಡಿಪಾಯದಿಂದ ಬಂದಂಥವ್ರು. ನಮಗೆಲ್ಲ ಜಮೀನುಗಳು ಕೂಡ ಇವತ್ತಿಗೂ ಕೂಡ ಇದೆ, ಕೃಷಿ ಮಾಡ್ತಕ್ಕಂಥದ್ದು. ಆ ಒಂದು ಮೂಲದಿಂದ ಬಂದಂಥವ್ರು. ನನಗೆ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಗ್ರ್ಯಾಜುಯೇಷನ್ನು, ಪೋಸ್ಟ್ ಗ್ರ್ಯಾಜುಯೇಷನ್ನು ಎಲ್ಲ ಮಾಡುವಾಗ ಕೂಡ ಆ ಬೇಸೇ ನಮಗೆ ಉಳ್ಕೊಂಡು ಬಂತು. ರಾಜಕೀಯ ಆಕಸ್ಮಿಕ ಅನ್ನೋದು ಬಿಟ್ಟರೆ ನನಗೆ ಆ ರೀತಿ ದೊಡ್ಡ ಬದಲಾವಣೆಯನ್ನು ತರ್ತಕ್ಕಂಥ ಯಾವುದೇ ಘಟನೆಗಳಾಗಲಿ ಅಥವಾ ಆ ಪರಿಸ್ಥಿತಿಗಳಾಗಲಿ ಉದ್ಭವ ಆಗಲಿಲ್ಲ. ಓಕೆ ಸರ್, ಇವಾಗ ನೀವು ನೆನಪು ಮಾಡಿಕೊಂಡ್ರು ನಿಮಗೆ ಲೈಕ್ ರೋಲ್ ಮಾಡಲ್ ಯಾರು ಇರ್ಬೋದು ಸರ್? ಲೈಕ್ ಭಾಳ ಜನ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ರೋಲ್ ಮಾಡಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಬಿಟ್ಟು ನಾವು ಯಾರು ಕೂಡ ಅವರ ಆದರ್ಶಗಳನ್ನು ಬಿಟ್ಟು ನಾವ್ಯಾರು ಜೀವನ ಮಾಡೋಕ್ಕಾಗೋದೇ ಇಲ್ಲ. ನಮಗೆ ಆದರ್ಶ ವ್ಯಕ್ತಿಗಳು ಭಾಳ ಜನ ಇದ್ದಾರೆ ನಮ್ಮ ದೇಶದಲ್ಲಿ. ಬಸವಣ್ಣ ಇರ್ಬೋದು, ಗಾಂಧೀಜಿ ಇರ್ಬೋದು, ಅಥವಾ ಬುದ್ಧ ಇರ್ಬೋದು. ಆದರ್ಶ ವ್ಯಕ್ತಿಗಳಿಗೆ ಕಡಿಮೆ ಯಾರೂ ಇಲ್ಲ, ಭಾಳ ಜನ ಇದ್ದಾರೆ. ಬೇರೆ ಬೇರೆ ದೇಶಕ್ಕಿಂತ ನಮ್ಮ ದೇಶದಲ್ಲಿ ಭಾಳ ಜನ ಅವರವರ ಕಾಲಘಟ್ಟದಲ್ಲಿ ಅವರ ಕಾಂಟ್ರಿಬ್ಯೂಷನ್ ಏನಿದೆ ಅದನ್ನು ಮಾಡಿ ಹೋಗಿದ್ದಾರೆ. ಅವೆಲ್ಲ ಆದರ್ಶಗಳೇ. ಆದರೆ ನಮಗೆ ಮೂಲತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಣಿಸ್ತಾರೆ. ಯಾಕೆಂದರೆ ಇವತ್ತು ಆ ಸಂವಿಧಾನವನ್ನು ಸಂಪೂರ್ಣವಾಗಿ ಓದಿ ಅರ್ಥ ಮಾಡಿಕೊಂಡ್ರೆ ಅವರ ಮನಸ್ಥಿತಿ, ದೂರದೃಷ್ಟಿ ಏನಿತ್ತು ಅನ್ನೋದು ಗೊತ್ತಾಗ್ತದೆ. ಆ ದೂರದೃಷ್ಟಿ ಇವತ್ತು ನಾನೊಬ್ಬ ಹೇಳೋದಲ್ಲ, ಇಡೀ ಪ್ರಪಂಚದಲ್ಲಿ ಅನೇಕ ಜನ ಅವರ ಈ ಸಂವಿಧಾನವನ್ನು ಓದಿದಂಥವ್ರು, ಅರ್ಥ ಮಾಡಿಕೊಂಡಂಥವ್ರು ತುಂಬ ಪ್ರಶಂಸೆ ಮಾಡಿದ್ದಾರೆ. ಅವರು ಓದಿದಂಥ ಕೊಲಂಬಿಯಾ ವಿಶ್ವವಿದ್ಯಾನಿಲಯ ಅವರನ್ನು DSc ಕೊಟ್ಟು ಅವರಿಗೆ ಇವತ್ತು ಅಂಬೇಡ್ಕರ್ದು ಬಸ್ಟ್ ಎಲ್ಲಾದರೂ ಯಾವುದಾದ್ರೂ ಯೂನಿವರ್ಸಿಟಿಯಲ್ಲಿ, ಹೊರದೇಶದಲ್ಲಿ ಯೂನಿವರ್ಸಿಟಿಗಳಲ್ಲಿದೆ, ಅದು ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ. ಜೊತೆಗೆ ನೆಲ್ಸನ್ ಮಂಡೇಲಾ ಇರ್ಬೋದು, ಬಾರಾಕ್ ಒಬಾಮಾ ಇರ್ಬೋದು, ಅಥವಾ ಬೇರೆ ಬೇರೆ ದೇಶದ ಪ್ರಧಾನಮಂತ್ರಿಗಳೆಲ್ಲರೂ ಕೂಡ ಆ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹೊಗಳಿದ್ದಾರೆ. ಅದರಂತೆ ನಡ್ಕೊಳ್ಳೋದಕ್ಕೂ ಕೂಡ ಪ್ರಯತ್ನ ಮಾಡ್ತಾರೆ. ಅದರಿಂದ ಅವರು ನಮಗೆ ಆದರ್ಶವಾಗಿ ಕಾಣಿಸ್ತಾರೆ. ಸರ್, ಮತ್ತೊಂದು, ಈಗ ನೀವು ಯಾವಾಗಲೂ ಬ್ಯುಸಿ ಇರ್ತೀರಾ, ಆಮೇಲೆ ಈ ಒಂದು ಖಾತೆ ಅಂತ ಬಂದಾಗ ಅದರಲ್ಲೂ ನೀವು ಇವಾಗ ಹೋಮ್ ಮಿನಿಸ್ಟರ್ ಆಗಿರೋದ್ರಿಂದ ಸಾಕಷ್ಟು ಪ್ರೆಷರ್ ಇರುತ್ತೆ, ಮತ್ತು 24/7 ಥರ ಯಾವಾಗಲೂ ಅಲರ್ಟ್ ಆಗಿರಬೇಕು. ನಿಮ್ಮ ಪರ್ಸ್ನಲ್ ಲೈಫ್ಗೆ ಟೈಮ್ ಅಂತ ನಾವು ಅವೆಲ್ಲ ಏನಾಗ್ತವೆ, ಒಂದು ಜವಾಬ್ದಾರಿಯನ್ನು ನೀವು ವಹಿಸ್ಕೊಂಡ್ಮೇಲೆ there is nothing called personal. ಆ ಜವಾಬ್ದಾರಿ ಪ್ರಾಮಾಣಿಕವಾಗಿ ನೀವು ಕೆಲಸ ಮಾಡಬೇಕು ಅಂತಾದರೆ ಪರ್ಸನಲ್ ಅಂತ ಏನು ಬರೋದೇ ಇಲ್ಲ. ಹಾಗಾಗಿ ಇರುವಂಥ ಸಮಯದಲ್ಲಿ ಎಲ್ಲವನ್ನು ಕೂಡ ಮ್ಯಾನೇಜ್ ಮಾಡ್ತಾ ಹೋಗಬೇಕು. ಅಷ್ಟು ಬಿಟ್ಟರೆ ನಾವು ಇದನ್ನು ಆಯ್ಕೆ ಮಾಡಿಕೊಂಡ್ರೆ, ಅದನ್ನು ಆಯ್ಕೆ ಮಾಡಿಕೊಂಡ್ರೆ, ಈಗ ನಾನು ಪರ್ಸನಲ್ ಲೈಫ್ನ ಆಯ್ಕೆ ಮಾಡಿಕೊಂಡ್ರೆ ನಾನು ಕೆಲಸಕ್ಕೆ ಹೆಚ್ಚು ಸಮಯ ಕೊಡೋಕ್ಕಾಗಲ್ಲ, ಅಥವಾ ನಾನು ಕೆಲಸ ಮಾಡಬೇಕು ಅಂದರೆ ಪರ್ಸನಲ್ ಲೈಫಿಗೆ ಜಾಸ್ತಿ ಸಮಯ ಕೊಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಬ್ಯಾಲೆನ್ಸ್ ಮಾಡ್ಕೊಂಡು. ಸರ್, ಮತ್ತೆ ಯಾವುದೇ ಖಾತೆ ಕೊಟ್ಟರು ಕೂಡ ಈಸಿಯಾಗಿ ಲೈಕ್ ವಾಟರ್ ಥರ ಟ್ವಿಸ್ಟ್ ಆಗಿ ಈಸಿಯಾಗಿ ಕೇರ್ ಮಾಡ್ತೀರಾ, ಅದೇಗೆ ಸರ್? ಅದು ಏನು ಈ ಆಧುನಿಕ ಜಗತ್ತಿನಲ್ಲಿ ನಮಗೆಲ್ಲ ವಿಚಾರಗಳು ತಿಳಿದಿರೋದೇ ಅಲ್ಲ. ಇವತ್ತು ಇಷ್ಟು 30-35 ವರ್ಷ ಸಾರ್ವಜನಿಕ ಜೀವನದಲ್ಲಿ ನಾವು ಸಮಾಜದಲ್ಲಿ ಏನು ಕಾಣ್ತೀವೋ ಅದನ್ನು ಅರ್ಥ ಮಾಡಿಕೊಂಡು ಅದರಂತೆ ಕೆಲಸ ಮಾಡೋದು ಆಡಳಿತದ ಗುಟ್ಟು. ಅದನ್ನು ಮಾಡ್ಕೊಂಡು ಬಂದಿದ್ದೇನೆ. ಅದರಲ್ಲೇನು ವಿಶೇಷತೆ ನನಗೇನು ಕಾಣಿಸಲ್ಲ. ಆದರೆ ಯಾವುದೇ ಖಾತೆ ಇದ್ದರೂ ಕೂಡ ಆ ಖಾತೆಯನ್ನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಅದನ್ನು ನಮ್ಮ ಜವಾಬ್ದಾರಿಯನ್ನು ಕೂಡ ಅರ್ಥ ಮಾಡಿಕೊಂಡು ಅದನ್ನು ಜನ ಸಮುದಾಯಕ್ಕೆ ರಿಲೇಟ್ ಮಾಡಬೇಕು. ಹೌದಪ್ಪ, ಈ ಖಾತೆಯಿಂದ ಈ ಜನರಿಗೆ ಏನು ಮಾಡ್ಬೋದು, ಏನನ್ನ ನಾವು ನಿರೀಕ್ಷೆ ಮಾಡ್ತಾರೆ ಜನ, ಅದ್ರ ಪ್ರಕಾರ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಸರ್, ಫ್ಯೂಚರಲ್ಲಿ ನಾವು ನಿಮ್ಮ CM ಆಗಿ ನಿರೀಕ್ಷೆ ಮಾಡ್ತಾರೆ? ಅದೆಲ್ಲ ನಾವೇನು ಹೇಳೋಕ್ಕಾಗೋದಿಲ್ಲ. ರಾಜಕೀಯದಲ್ಲಿ ಅಧಿಕಾರಗಳು ಬರ್ತವೆ, ಅಧಿಕಾರಗಳು ಹೋಗ್ತವೆ. ಅದು ಯಾವ ರೀತಿ ಬರುತ್ತೆ, ಯಾವ ರೀತಿ ಹೋಗುತ್ತೆ, ಅದನ್ನು ನಿರೀಕ್ಷೆ ಮಾಡೋದಕ್ಕೂ ಕೂಡ ನಮಗೆ ಆಗೋದಿಲ್ಲ. ಅಂದ್ಕೊಳ್ಬೋದು ನಮ್ಗೆ ಅದಾಗಬೇಕು ಇದಾಗಬೇಕು ಅಂತೇಳಿ, ಆದರೆ ಅದು ಯಾವ ರೀತಿ ಆಗುತ್ತೆ ಅನ್ನೋದು ನಮಗೆ ಹೇಳಕ್ಕೆ ಬರೋದಿಲ್ಲ. ಶೋರ್ ಸರ್, ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಂಥ ಗೃಹ ಸಚಿವರು ಅವರ ಜೀವನ ಪಯಣದ ಕೆಲವು ನೆನಪುಗಳನ್ನು ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರು. ಸೊ ಈ ಕಾರ್ಯಕ್ರಮನ ನೋಡಿದ್ದೀರಾ, ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7.